ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಇಂದಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾನು 29/9/2024 ಭಾನುವಾರದಂದು ನಡೆಸಿದ ವಿಲೇಜ್ ಅಕೌಂಟೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಇಲ್ಲಿ ನಾನು ತಿಳಿಸಿಕೊಡಲಾಗುತ್ತದೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇನೆ. ಬನ್ನಿ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನಾನು ಈಗ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಿರುವಂಥದ್ದು ಈ ವರ್ಷನ್ ಕೋಡ್ ಬಂದು D2. ಒಟ್ಟಾರೆಯಾಗಿ ಇದರಲ್ಲಿ A1, A2, B1, B2, C1, C2, D1, D2 ಅಂತ ಹೇಳಿ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ನೋಡ್ತಾ ಇರುವಂತಹ ಪ್ರಶ್ನೆ ಪತ್ರಿಕೆ D2 ವರ್ಷನ್ ಕೋಡ್ ಆಗಿರುತ್ತದೆ. ಪ್ರಶ್ನೆ 1, ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ. ಉತ್ತರ ಅರ್ಧವಿರಾಮ. ಹೀಗೆ ನಾನು ಪಕ್ಕದಲ್ಲೇ ಹೇಳ್ತೀನಿ. 4, ಎಳಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಉತ್ತರ ಎಳೆ ಪ್ಲಸ್ ಕರು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ನೋಡೋಣ. ಆ ಊರಿನಿಂದ ಎಂಬುದು ಈ ಸಂಧಿಗೆ ಸೇರಿದೆ. ಇಲ್ಲಿ ಆ ಊರಿನ ಪ್ಲಸ್ ಇಂದ ಆ ಊರಿನಿಂದ ಲೋಪಸಂಧಿ ಉದಾಹರಣೆಯಾಗಿದೆ. ಹಾಗೆ ಪಕ್ಕದಲ್ಲಿ ನಾವು ನೋಡೋದಾದರೆ 5ನೇ ಪ್ರಶ್ನೆ, ಕೆಳಗಿನಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ. 3ನೇ ಪ್ರಶ್ನೆ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ ರೂಢನಾಮ, ಹಾವಾಡಿಗ ಅನ್ನೋದು ಅನ್ವರ್ಥನಾಮ. 6ನೇ ಪ್ರಶ್ನೆ, ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ. ಇಲ್ಲಿ ತತ್ಸಮ ತದ್ಭವಗಳನ್ನು ಕೇಳಿದ್ದಾರೆ. ಇಲ್ಲಿ ಸರಿ ಹೊಂದದ ಪದ ಋಷಿ ಋಣ, ಋಷಿಗೆ ಋಷಿ ಅಂತ ಬರಬೇಕಾಗಿತ್ತು. 9ನೇ ಪ್ರಶ್ನೆಯನ್ನು ನೋಡೋದಾದರೆ, ಗುಂಪಿಗೆ ಸೇರದ ಪದದ ಜೋಡಿಯನ್ನು ಗುರುತಿಸಿ. ರಕ್ಷೆ, ಶಿಕ್ಷೆ, ಪಂಡಿತ, ಪಾಮರ, ಕೊನರು, ಕಮರು ಇವೆಲ್ಲವೂ ಕೂಡ ಸಮಾನಾರ್ಥಕ ವಿರುದ್ಧ ಪದಗಳಾಗಿದ್ದಾವೆ. ಇಲ್ಲಿ ತೆಗಳಿಕೆ ಬಿಕ್ಕಳಿಕೆ ಅನ್ನೋದು ಸರಿಯಾದ ರೂಪ ಅಲ್ಲ. ಹಾಗಾಗಿ ಇಲ್ಲಿ ಡಿ ಸರಿ ಅನ್ನೋದು ಉತ್ತರ ಆಗಿದೆ. 7ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ. ಸಂಖ್ಯಾವಾಚಕ ರಾಮಲಕ್ಷ್ಮಣ, ನಾಮವಾಚಕ ದೊಡ್ಡದು ಸಣ್ಣದು, ದ್ವಿರುಕ್ತಿ ದಡ, ಗುಣವಾಚಕ ಕೆಟ್ಟದ್ದು ಒಳ್ಳೆಯದು. ಸರಿಯಾದ ಉತ್ತರ 4 ಗುಣವಾಚಕ. ಹಾಗೆ ನಾವೀಗ 10ನೇ ಪ್ರಶ್ನೆಯನ್ನು ನೋಡೋಣ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಉತ್ತರ ಕೇಶಿರಾಜ. 8ನೇ ಪ್ರಶ್ನೆಗೆ ಉತ್ತರ ತತ್ಸಮ ತದ್ಭವಗಳನ್ನು ಸರಿ ಹೊಂದಿಸಿ ಬರೀಬೇಕಾಗತ್ತೆ. ಇಲ್ಲಿ ಪುಸ್ತಕ ಹೊತ್ತಕೆ, ಸಂಸ್ಕೃತ ಸಕ್ಕದ, ಕರ್ತೃ ಕರ್ತಾರ, ದೀಪಿಕಾ ದೀವಿಗೆ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಆಪ್ಷನ್ 1 ಆಪ್ಷನ್ ಉತ್ತರ ಸರಿಯಾಗಿದೆ. 11ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಐ ಮತ್ತು ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳ ಯಾವ ಗುಂಪಿಗೆ ಸೇರುತ್ತದೆ? ಇಲ್ಲಿ ಉತ್ತರ ಸಂಧ್ಯಕ್ಷರಗಳು. 12ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಪದಗಳಲ್ಲಿ ಯಾವುದೋ ಸಜಾತಿಯ ಒತ್ತಕ್ಷರವಾಗಿದೆ? ಸರಿಯಾದ ಉತ್ತರ ಅಕ್ಕ ಅನ್ನೋದು ಸರಿಯಾದ ಉತ್ತರ. 13ನೇ ಪ್ರಶ್ನೆ, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ಸರಿಯಾದ ಉತ್ತರ ಗುಣಿತಾಕ್ಷರ. ಪ್ರಶ್ನೆ ಸಂಖ್ಯೆ 14, ಶೇಷ ಪದದ ವಿರುದ್ಧ ಶಬ್ದ ಯಾವುದು? ವಿರುದ್ಧ ಪದ ನಿಶೇಷ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 15 ಹೋಗೋಣ. ಆರ್ದ್ರ ಪದದ ವಿರುದ್ಧ ಪದ ಯಾವುದು?
ಉತ್ತರ ಶುಷ್ಕ ಎನ್ನುವುದು ಸರಿಯಾದ ಉತ್ತರ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಆಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಇಲ್ಲಿ ಕಾಲದಲ್ಲಿ ಉತ್ತ ಬರ್ತದೆ. ನಾವು ಕೃದಂತಗಳಲ್ಲಿ ನಾವು ನೋಡೋದಾದರೆ ಉವ ಪ್ರತ್ಯಯವನ್ನು ನೋಡ್ತೀವಿ. ಈ ಎರಡನ್ನು ಒಂದು ಸ್ವಲ್ಪ ಗೊಂದಲವಿದೆ. ಹೆಚ್ಚು ಸೂಕ್ತ ಉತ್ತ ಅನ್ನೋದು. 17ನೇ ಪ್ರಶ್ನೆ, ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಇಲ್ಲಿ ಉತ್ತ ಬಂದಿರೋದ್ರಿಂದ ವರ್ತಮಾನ ಕಾಲ ಸರಿಯಾಗಿದೆ. 18 ಭಾವನಾಮಕ್ಕೆ ಉದಾಹರಣೆ ಪ್ರೀತಿ. 19 ಉಕ್ಕರಿಸು ಪದದ ಸಮಾನಾರ್ಥಕ ಪದ. ಉಕ್ಕರಿಸು ಪದದ ಸಮಾನಾರ್ಥಕ ಪದ ಕುದಿಸು ಅನ್ನೋದು ಸರಿಯಾದ ಪದ. ಇಲ್ಲಿ 20ನೇ ಪ್ರಶ್ನೆ, ಹೊಂದಾಣಿಕೆಯಾಗದ ಜೋಡಿ ಯಾವುದು? ಇಲ್ಲಿ ತಾತ್ಪರ್ಯ ತತ್ವ ಅನ್ನೋದು ಹೊಂದಾಣಿಕೆ ಆಗೋದಿಲ್ಲ. 21ನೇ ಪ್ರಶ್ನೆಯನ್ನು ನಾವು ಗಮನಿಸೋಣ. ಈಗ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಸರಿಯಾದ ಅರ್ಥವುಳ್ಳ: ಭವರ, ಜಗಳ, ಪನ್ನಗ, ಆಭರಣ, ಕಾಂತಿ, ಹೀನ, ಸೂರ್ಯ, ಅಜ. ಉತ್ತರ ಭವರ, ಜಗಳ ಸಮಾನಾರ್ಥಕ ಪದ. 22ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು? ಉತ್ತರ ಚಿಕ್ಕದೇವರಾಜ ಒಡೆಯರು. 23ನೇ ಪ್ರಶ್ನೆಗೆ ನೋಡೋಣ. ಅಶ್ಮಾರೋಹಣ ಈ ಶಬ್ದದ ಅರ್ಥ. ಸರಿಯಾದ ಉತ್ತರ ಕಲ್ಲನ್ನೇರುವುದು. 24ಕ್ಕೆ ಹೋಗೋಣ. ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಯತಿ ಎಂದರೆ ವಿರಾಮ, ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ 1 ಹೇಳಿಕೆ ಮಾತ್ರ ಸರಿಯಾಗಿದೆ. 25 ನೋಡೋಣ. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದನ್ನು ಗುರುತಿಸಿ. ಇಲ್ಲಿ ವಿಭಕ್ತಿ ಪಲ್ಲಟ ಆದಾಗ ನಮ್ಮ ಅನ್ನೋದು ನಮಗೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಮಗೆ ಉಪಾಧ್ಯಾಯರು 1ನೇ ಆಪ್ಷನ್ ಸರಿಯಾಗಿದೆ. 26ನೇ ಪ್ರಶ್ನೆಗೆ ಹೋಗೋಣ. ಮುಂದಿನ ಯಾವ ವಚನಕಾರರ ಅಂಕಿತನಾಮಗಳು ಸರಿಯಾಗಿವೆ ಗುರುತಿಸಿ. ಅಕ್ಕ ಮಹಾದೇವಿ, ಮಹೇಶ್ವರ ತಪ್ಪು. ಬಸವಣ್ಣ, ಚೆನ್ನಮ್ಮ ತಪ್ಪು. ಮಡಿವಾಳ ಮಾಚಿದೇವ, ಕಲಿದರ ದೇವ ಸರಿ. ಉರ್ಲಿಂಗ ಪೆದ್ದಿ, ಉರ್ಲಿಂಗ ಪೆದ್ದಿ ಪ್ರಿಯ, ವಿಶ್ವೇಶ್ವರ. ಇಲ್ಲಿ ಉತ್ತರ 3ನೇದು ಸಿ ಮತ್ತು ಡಿ ಸರಿಯಾದ ಉತ್ತರ. 27ನೇದು, ಈ ಕೆಳಗಿನ ಪದಗಳಲ್ಲಿ ಶಬ್ದರೂಪ ಯಾವುದು? ಜಾತ್ಯಾತೀತ, ಜಾತ್ಯತೀತ, ಜತ್ಯತೀತ, ಜಾತ್ಯಾತೀತ. ಸರಿಯಾದ ಉತ್ತರ ಬಂದು ಜಾತ್ಯತೀತ. ಇದು ಸರಿಯಾದ ಉತ್ತರ. 4ನೇದು. 28ನೇ ಪ್ರಶ್ನೆ, ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಇದಕ್ಕೆ ಉತ್ತರ ದಿಗ್ದೇಶ ಅನ್ನೋದು ಸರಿಯಾದ ಉತ್ತರ. 29ನೇ ಪ್ರಶ್ನೆಗೆ ಹೋಗೋಣ. ಉದಕ, ಜಲ, ತೋಯ, ಸಲಿಲ, ಅಂಬು ಈ ಪದಗಳ ಸಮಾನಾರ್ಥಕ ಪದ. ಸರಿಯಾದ ಉತ್ತರ ನೀರು. 30ನೇ ಪ್ರಶ್ನೆ, ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಕನ್ನಡದ ಕಾದಂಬರಿ ಪಿತಾಮಹ ನಮಗೆಲ್ಲರೂ ಗೊತ್ತಿರುವಂತೆ ಗಳಗನಾಥ ಅನ್ನೋದು ಸರಿಯಾದ ಉತ್ತರ. 31 ಪ್ರಶ್ನೆ, ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ದರಾ ಬೇಂದ್ರೆ ನಾದಲೀಲೆಯನ್ನು ಬರೆದಿದ್ದಾರೆ. ಗೋಪಾಲಕೃಷ್ಣ ಅಡಿಗ ಸಮುದ್ರ ಗೀತೆಗಳು, ಕುವೆಂಪು ಮಾಯಾಲೋಕ, ಪಿ ಲಂಕೇಶ ತಳದಂಡ. ಇದು ಸರಿಯಾದ ಉತ್ತರ ದರಾ ಬೇಂದ್ರೆ ನಾದಲೀಲೆ. 32ನೇ ಪ್ರಶ್ನೆಗೆ ಹೋಗೋಣ. ಗುಂಪಿಗೆ ಸೇರಿದ ಪದವನ್ನು ಆರಿಸಿರಿ. ವೇತ್ರ, ಔಷಧ, ಋಷಿ, ಬೇಸಿಗೆ. ಸರಿಯಾದ ಉತ್ತರ ಔಷಧ ಅನ್ನೋದು ಸರಿಯಾದ ಉತ್ತರ. ಕಾಂತಾರ ಇದರ ಸಮಾನಾರ್ಥಕ ರೂಪಗಳು. ಸರಿಯಾದ ಉತ್ತರ ಅಡವಿ, ಅರಣ್ಯ, ವಿಪಿನ ಅನ್ನೋದು ಸರಿಯಾದ ಉತ್ತರ. 34 ಇಷ್ಟು ಎಂಬುದು ಸಂಖ್ಯಾವಾಚಕ, ಪರಿಮಾಣವಾಚಕ, ದಿಗ್ವಾಚಕ, ಪ್ರಕಾರವಾಚಕ. ಇಷ್ಟು ಎಂಬುದು ಪರಿಮಾಣವಾಚಕ, ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ.
35ನೇ ಪ್ರಶ್ನೆ, ಞ ಞ ಣ ನ ಮ ಅಕ್ಷರಗಳು ಅನುನಾಸಿಕ ಸಂಧಿಯಲ್ಲಿ ಬರುವಂಥದ್ದು, ಯಾಕೆಂದರೆ ಅವು ಅನುನಾಸಿಕ ಅಕ್ಷರಗಳಾಗಿರೋದರಿಂದ. 36, ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಈ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದನು. ಇಲ್ಲಿ ಸರಿಯಾದ ಉತ್ತರ ಕೂಡಲೇ ಅನ್ನೋದು ಸಾಮಾನ್ಯ ಅರ್ಥಕ ಅವ್ಯಯಕ್ಕೆ ಉದಾಹರಣೆ. 37, ಕನ್ನಡ ಅಂಕೆಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ? ಸರಿಯಾದ ಉತ್ತರ ಬ್ರಾಹ್ಮಿ ಭಾಷೆಯಿಂದ ಬಂದಿರುವಂಥದ್ದು. 38ನೇ ಪ್ರಶ್ನೆ, ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಬಹಳ ಸುಲಭವಾಗಿ ಗುರುತಿಸಬಹುದು. ಈ ರೀತಿ ಅರ್ಧವಿರಾಮ ಬಂದಾಗ ಸಹಜವಾಗಿ ಬರುವಂಥದ್ದು ದೃಷ್ಟಾಂತ ಅಲಂಕಾರ. ಸರಿಯಾದ ಉತ್ತರ. ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ? ಸರಿಯಾದ ಉತ್ತರ ಪತರಗುಟ್ಟು ಅಂತಂದರೆ ಹೆದರು ಅನ್ನೋದು ಸರಿಯಾದ ಉತ್ತರವಾಗಿದೆ. 40ನೇ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿ ಗೆರೆಯಳದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ ಅಂತಿದೆ ನೋಡಿ, ಅದಕ್ಕೆ ಸರಿಯಾದ ರೂಪವನ್ನು ನಾವು ಇಲ್ಲಿ ಗುರುತಿಸಬೇಕಾಗತ್ತೆ. ಸರಿಯಾದ ಉತ್ತರ ಆಪ್ಷನ್ 1 ಭ್ರಷ್ಟಾಚಾರ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 41, ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಪಾರಮಾರ್ಥಿಕ, ಪಾರಮಾರ್ಥಿಕ. ಸರಿಯಾದ ಉತ್ತರ ಪಾರಮಾರ್ಥಿಕ ಅನ್ನೋದು ಸರಿಯಾದ ಉತ್ತರ. ಈ ಮುಂದಿನವುಗಳಲ್ಲಿ ಯಾವುದೋ ಶಬ್ದಾಲಂಕಾರ ಅಲ್ಲ? ಇಲ್ಲಿ ಶಬ್ದಾಲಂಕಾರ ಅಲ್ಲದೆ ಇರುವಂಥದ್ದು ಶ್ಲೇಷಾಲಂಕಾರ. ಸರಿಯಾದ ಉತ್ತರ. 43ನೇ ಪ್ರಶ್ನೆಗೆ, ಫೋರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು? ಸರಿಯಾದ ಉತ್ತರ ವಿಧಿವಿಜ್ಞಾನ. 44ನೇ ಪ್ರಶ್ನೆ ನೋಡೋಣ. ಏಕೈಕ ಪದವು ವೃದ್ಧಿ ಸಂಧಿ. ಊರಲ್ಲಿ ಅನ್ನೋದು ಲೋಪಸಂಧಿ. ಊರು ಪ್ಲಸ್ ಅಲ್ಲಿ ಊರಲ್ಲಿ ಅನ್ನೋದು ಲೋಪಸಂಧಿ. 45ನೇ ಪ್ರಶ್ನೆ, ಕಳುವಾರೆ ಪದದ ಗ್ರಾಂಥಿಕ ರೂಪ ಯಾವುದು? ಸರಿಯಾದ ಉತ್ತರ ಕಳುಹಿಸಿದ್ದಾರೆ. ನೀವು ಈಗ 2024-25ನೇ ಸಾಲಿನ 10ನೇ ತರಗತಿಯ ಪ್ರಥಮ ಭಾಷೆಯನ್ನು ನೋಡೋದಾದರೆ ಅಲ್ಲಿ ಹಲಗಲಿ ಬೇಡರು ಎಂಬ ಪದದಲ್ಲಿ ಈ ಪದ ಸಿಗ್ತದೆ ನಮಗೆ. 46ನೇ ಪ್ರಶ್ನೆಗೆ ಹೋಗೋಣ. ಈ ಪದಗಳನ್ನು ನಾವು ಸರಿಯಾಗಿ ಜೋಡಿಸಿ ಸರಿಯಾದ ವಾಕ್ಯ ಬರುವಂತೆ ನಾವು ಕಂಡುಹಿಡಿಯಬೇಕಾಗತ್ತೆ. ಸರಿಯಾದ ಉತ್ತರ, ಶ್ರೀರಾಮನ ಅಶ್ವಮೇಧಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಇಲ್ಲಿ FEGCDAB ಅನ್ನೋದು ಸರಿಯಾದ ಉತ್ತರ. 47ನೇ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಸರಿಯಾದ ಉತ್ತರ 3. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರ ಇಲ್ಲದ ಮರುಭೂಮಿ ಆಗುತ್ತದೆ. 48ನೇದು ನೋಡೋಣ. ಬಹಳ ಸುಲಭವಾಗಿರುವಂಥದ್ದು. 6, 0, 3, 8, 5, 7 ಈ ಸಂಖ್ಯೆಯ ಕನ್ನಡದ ಅಂಕೆಗಳನ್ನು ಗುರುತಿಸಿದಾಗ ಸರಿಯಾದ ಉತ್ತರ 3. 6, 0, 3, 8, 5, 7. 49ನೇ ಪ್ರಶ್ನೆ, ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಸರಿಯಾದ ಉತ್ತರ ಅಹಹ ಸೂರ್ಯನಿಗೂ ಗ್ರಹಣವೇ. ಅಹಹ ಸೂರ್ಯನಿಗೂ ಗ್ರಹಣವೇ. ಸರಿಯಾದ ಉತ್ತರ ಇಲ್ಲಿ 3 ಅಹಹ ಸೂರ್ಯನಿಗೂ ಗ್ರಹಣವೇ. 50 ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ ಡ್ಯಾಶ್. ಸರಿಯಾದ ಉತ್ತರ ಸಂತೆಯ ಹೊತ್ತಿಗೆ 3 ಮೊಳ ನೈದರಂತೆ ಎಂಬುದು ಸರಿಯಾದ ಉತ್ತರ. 51ನೇ ಪ್ರಶ್ನೆಗೆ ಹೋಗೋಣ. ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿರಿ. ಸರಿಯಾದ ಉತ್ತರ ಆಪ್ಷನ್ ಎ ಎಂಬುದು ಸರಿಯಾಗಿದೆ. 51ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಅರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ?
ಸರಿಯಾದ ಉತ್ತರ ಬಿರುದಾವಳಿಗಳಲ್ಲಿ ಕ್ರಿಯಾ ಸಮಾಸ ಗಮಕ ಸಮಾಸಗಳಲ್ಲಿ ಸರಿಯಾದ ಉತ್ತರವಾಗಿದೆ. 53ನೇ ಪ್ರಶ್ನೆಗೆ ಹೋಗೋಣ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ. ಭೀಮನು ಕರ್ತಾರ್ಥ, ಚೆಂಡನ್ನು ಕರ್ಮಾರ್ಥ, ತನ್ನ ಷಷ್ಠಿ ಸಂಬಂಧ ಇಂದ ತೃತೀಯ ಕರ್ಮಾರ್ಥ. ಸರಿಯಾದ ಉತ್ತರ ಇಲ್ಲಿ 4 ಸರಿಯಾದ ಉತ್ತರ. 54ನೇ ಪ್ರಶ್ನೆ. ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಅಷ್ಟೈಶ್ವರ್ಯ, ಧನಸ್ಸು, ಆಶೀರ್ವಚನ, ಸಚಿದಾನಂದ. ಸರಿಯಾದ ಉತ್ತರ ಆಶೀರ್ವಚನ. 55ನೇ ಪ್ರಶ್ನೆ. ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಆಪ್ಷನ್ ಎ, ಬಿ, ಸಿ, ಡಿಗಳು ಸರಿಯಾಗಿವೆ. ಎಲ್ಲವೂ ಕೂಡ ಸರಿಯಾಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. 4 ಸರಿಯಾಗಿದ್ದಾವೆ. 56ನೇ ಪ್ರಶ್ನೆ. ಸ್ತ್ರೀ ಎಂಬ ಶಬ್ದದಲ್ಲಿರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ. ಸರಿಯಾದ ಉತ್ತರ 3. 57ನೇ ಪ್ರಶ್ನೆಗೆ ಹೋಗೋಣ. ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಆಪ್ಷನ್ 4 ಅಂತರಂಗ. ಅಂಥ ಅನ್ನೋದಿಲ್ಲ, ಅಂತರಂಗ ಅಂತ ಕರೀತೇವೆ. ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಆಖ್ಯಾತ ಪ್ರತಿ ಯಾವುದು? ಇಲ್ಲಿ ಸರಿಯಾದ ಉತ್ತರ ಇತ್ತು. 59. ಆದಿತ್ಯೋದಯಂ ಪದವನ್ನು ಬಿಡಿಸಿದಾಗ ಯಾವ ರೀತಿ ಬರ್ತದೆ? ಆದಿತ್ಯ ಪ್ಲಸ್ ಉದಯಂ ಅನ್ನೋದು ಸರಿಯಾದ ಉತ್ತರ. ಗುಣಸಂಧಿಗೆ ಉದಾಹರಣೆ. ಸರಿಯಾದ ಜೋಡಿಯನ್ನು ಅಥವಾ ಜೋಡಿಯನ್ನು ಗುರುತಿಸಿ. ಫಳಫಳ, ಜುಳುಜುಳು, ಒಂದೊಂದು, ಒಮ್ಮೆಮ್ಮೆ, ಢಣಢಣ, ಸರಸರ, ಬೇಗ ಬೇಗ, ಸೂಯನೆ. ಇದರಲ್ಲಿ ಸರಿಯಾದ ಉತ್ತರ ಇಲ್ಲಿ ಒಂದೊಂದು. ಇವು ಫಳಫಳ, ಜುಳುಜುಳು, ಢಣಢಣ, ಸರಸರ, ಇವೆಲ್ಲವೂ ಕೂಡ ಅನುಕರಣಾವೆಗಳಿದ್ದಾವೆ. ಇಲ್ಲಿ ಕೂಡ ಒಂದು ಅನುಕರಣವೇ ಇದೆ. ಇಲ್ಲಿ ಬೇಗ ಬೇಗ ಇದೆ. ಇಲ್ಲಿ ಒಂದೊಂದು, ಒಮ್ಮೆಮ್ಮೆ ದ್ವಿರುಕ್ತಿಗೆ ಸೇರಿದೆ. ಹಾಗಾಗಿ ಇಲ್ಲಿ ಬಿ ಮಾತ್ರ ಸರಿ ಅಂತೇಳಿ ನಾವು ಗುರುತಿಸಬೇಕಾಗಿದೆ. 61ಕ್ಕೆ ಹೋಗೋಣ. ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯ ರೂಪ ಯಾವುದು? ಇದನ್ನು ಬಿಡಿಸಬೇಕಾದರೆ ದೊಡ್ಡವನು ಪ್ಲಸ್ ಹುಡುಗ, ದೊಡ್ಡ ಹುಡುಗನು. ಸರಿಯಾದ ಉತ್ತರ 4 ಆಪ್ಷನ್. 62ನೇ ಪ್ರಶ್ನೆಗೆ ಹೋಗೋಣ. ಇವುಗಳಲ್ಲಿ ಯಾವುದು ಅಥವಾ ಯಾವುವು ಕೆ.ಎಸ್. ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿಯಲ್ಲ ಅಥವಾ ಕೃತಿಗಳಲ್ಲ? ಸರಿಯಾದ ಉತ್ತರ ಸಿ ಮಾತ್ರ ಎಂಬುದು ಸರಿಯಾದ ಉತ್ತರ. 63. ಈ ಮುಂದಿನ ವಾಕ್ಯದ ಪ್ರಕಾರ ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಯಾವ ವಾಕ್ಯಕ್ಕೆ ಸೇರಿದೆ? ಇದು ವಾಕ್ಯಗಳಲ್ಲಿ ಸಾಮಾನ್ಯ ವಾಕ್ಯ. ಒಂದೇ ಕ್ರಿಯಾಪದ ಇದ್ದರೆ ನಾವು ಅದನ್ನು ಸಾಮಾನ್ಯ ವಾಕ್ಯ ಅಂತ ಹೇಳಿ ಗುರುತಿಸ್ಬೋದು. 64. ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದಗಳ ಗುಂಪು ಯಾವುದು? ಸರಿಯಾದ ಉತ್ತರ 4 ಆಪ್ಷನ್. ಯಾಕೆಂದರೆ ಇವೆಲ್ಲವೂ ಕನ್ನಡ ಪದಗಳು, ಉಳಿದೆಲ್ಲವೂ ಅನ್ಯ ದೇಶೀಯ ಪದಗಳು. ಕುಲಾಲ ಚಕ್ರ ಎಂಬ ಪದದ ಅರ್ಥ? ಸರಿಯಾದ ಉತ್ತರ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಸರಿಯಾದ ಉತ್ತರ. 66ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಜೋಗದ ಸಿರಿ ಬೆಳಕಿನಲ್ಲಿ ಕೆ.ಎಸ್. ನಿಸಾರ್ ಅಹಮದ್, ಮೂಡಲ ಮನೆ, ದ ರಾ ಬೇಂದ್ರೆ, ಆನಂದಮಯ, ಕುವೆಂಪು, ಹಚ್ಚೆವು ಕನ್ನಡ ದೀಪ. ಇದಕ್ಕೆ ಸರಿಯಾದ ಉತ್ತರ ಎ 3. ಅಂದರೆ ಇದೆರಡರಲ್ಲಿ ಇನ್ನೊಂದು ಗುರುತಿಸಿ. ಮೂಡಲ ಮನೆ, ದ ರಾ ಬೇಂದ್ರೆ 1. ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಅನ್ನೋದು ಸರಿಯಾಗಿದೆ.
67ನೇ ಪ್ರಶ್ನೆ ನೋಡೋಣ. KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆ ಎಂಬುದು ಈ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. ಇದು ನಾಟಕ ಅನ್ನೋದು ಸರಿಯಾದ ಉತ್ತರ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು? 68ನೇ ಪ್ರಶ್ನೆ. ಇಲ್ಲಿ ವೀರೇಶ ಚರಿತೆ ಅನ್ನೋದು ಸರಿಯಾದ ಉತ್ತರ. 69ನೇ ಪ್ರಶ್ನೆ. ಹೊಂದಿಸಿ ಬರೀರಿ. ಆಸ್ಥೆ ಉತ್ಕರ್ಷ ಅಗ್ರಣಿ ಯಶುದಿ. ಇದಕ್ಕೆ ಸರಿಯಾದ ಉತ್ತರ 69. ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ 70ನೇ ಪ್ರಶ್ನೆ. ಹೊಂದಿಸಿ ಬರೀರಿ. ಒಡಗಿಸು ಕಸಾಯಿ ಕಳಭ ಕಪೋತ ಕಟಕ ಪಾರಿವಾಳ ಆನೆಯ ಮರಿ ತಗ್ಗಿಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. 71ನೇ ಪ್ರಶ್ನೆ. ವಿರುದ್ಧ ಪದವಲ್ಲದನ್ನು ಗುರುತಿಸು. ಕ್ಷಯ ವೃದ್ಧಿ, ವ್ಯಷ್ಟಿ ಸಮಷ್ಟಿ, ಶಾಖಾ ಶೀತ, ಸಂಧ್ಯಾ ಸಂಜೆ. ಈ 3 ವಿರುದ್ಧ ಪದಗಳು. ಸಂಧ್ಯಾ ಸಂಜೆನದು ಸಮಾನಾರ್ಥಕ ಪದ. 72ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೀರಿ. ಕಾವ್ಯ ಕಬ್ಬ, ಗೋಷ್ಠಿ ಗೊಟ್ಟಿ, ಛತ್ರಿಕಾ ಸತ್ತಿಗೆ, ತಟ ದಡ. ಸರಿಯಾದ ಉತ್ತರ ಕಾವ್ಯ ಕಬ್ಬ. ಅಂದರೆ ಹೇಗೆ 2 ಇದೆ. ಇದನ್ನು ನೇರವಾಗಿ ನಾವು ಗುರುತಿಸ್ಬೋದು ನೋಡ್ರಿ. ಕಾವ್ಯ ಕಬ್ಬ, ಗೋಷ್ಠಿ ಗೊಟ್ಟಿ, ಛತ್ರಿಕಾ ಸತ್ತಿಗೆ 3, ತಟ ದಡ ಸರಿಯಾಗಿದೆ. 73. ಮನೆಯ ತನಕ ಎಂಬುದು ತತಿತಾಂತ ಅವ್ಯಯ. ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಕೃದಂತ ಅಂದರೆ ಅಲ್ಲಿ ಕ್ರಿಯಾಪದ ಇರ್ತದೆ. ನೋಡುವುದರ ಭಾವ ನೋಟ. 75ನೇ ಪ್ರಶ್ನೆಯನ್ನು. ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿದೆ. ಇದನ್ನು ಸುಭಾಷ್ ಚಂದ್ರ ಬೋಸ್ ಹೇಳಿರುವಂತಹ ಒಂದು ಮಾತು. ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದುಕೊಡುತ್ತೇನೆ. ಅಂದರೆ BADC ಎಂಬುದು ಸರಿಯಾದ ಉತ್ತರ. BADC ಸರಿಯಾದ ಉತ್ತರ. 76. ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಬೇಕು. ಅಂದರೆ ದೊರೆತದ್ರಲ್ಲಿಯೇ ಸಂತೃಪ್ತರಾಗಬೇಕು. ಅತಿಯಾಸೆ ಗತಿ ಕೇಳು, ಅತಿಯಾಸೆ ಪಡಬಾರದು ಎಂಬುದು ಇಲ್ಲಿನ ಭಾವಾರ್ಥ. ತಾವು ಕಡಿಮೆ ಮಾತನಾಡಿದರೆ ಹೆಚ್ಚು ಕೆಲಸ ಮಾಡಿದರೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರೋ ಪದದ ಮುಂದೆ ಯಾವ ಲೇಖನ ಚಿಹ್ನೆಯನ್ನು ಬಳಸಬೇಕು? ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆಯನ್ನೇ ಕೇಳಿದರು. ಇಲ್ಲಿ ಬಳಸಬೇಕಾಗಿರುವಂಥದ್ದು ನೋಡಿ, ಅರ್ಧ ವಿರಾಮ ಮತ್ತು ಪೂರ್ಣ ವಿರಾಮ. ತಾವು ಕಡಿಮೆ ಮಾತನಾಡಿದರೆ ಹೆಚ್ಚು ಕೆಲಸ ಮಾಡಿದರೆ. ಇಲ್ಲಿದೆ ನೋಡಿ 2 ಆಪ್ಷನ್. ಅರ್ಧ ವಿರಾಮ, ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು. 88. ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಂಕೆಗಳು. ಅದನ್ನು ನಾವು ಇಂಗ್ಲೀಷಲ್ಲಿ ಬರೀಬೇಕಾಗಂತೆ. 5 ಮೊದಲನೇದು 5, ಎರಡನೇದು 9 ಇದೆ. 9ಗೂ 6ಕ್ಕೂ ವ್ಯತ್ಯಾಸ ಇದೆ ನೋಡಿ. ಇದೇ ಉತ್ತರ. 8, 6, 7 ಸರಿಯಾದ ಉತ್ತರ 2. 79. ಥ, ಥ, ದ, ಧ, ನ ಈ ಅಕ್ಷರ ಸಾಲಿಗೆ ಹೊಂದಿಕೆಯ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಬೇಕು. ಇದು ದಂತ್ಯಾಕ್ಷರಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಈ ಅಕ್ಷರಗಳು ಹುಟ್ಟುವಂತಹ ಸ್ಥಾನದಲ್ಲೇ ಮತ್ತೊಂದು ಅಕ್ಷರಗಳು ಇಲ್ಲಿ ಕೊಟ್ಟಿರುವಂಥದ್ದು ಹುಟ್ಟುತ್ತದೆ. ಅದು ಯಾವುವು ಅಂತೇಳಿ ನಾವು ಗುರುತಿಸಬೇಕಾಗಿದೆ. ಸರಿಯಾದ ಉತ್ತರ ಬಿ ಮತ್ತು ಡಿ. ಇವುಗಳ ಉತ್ಪಾದನೆ ಆಗುವಂತಹ ಅಂಗ ಲ, ಸ ಅದು ದಂತ್ಯದ ಸಹಾಯದಿಂದ ಉಚ್ಚಾರಣೆ ಆಗುತ್ತೆ. ಹಾಗಾಗಿ ಇದು ಸರಿಯಾದ ಉತ್ತರ. 80ನೇ ಪ್ರಶ್ನೆಗೆ ಹೋಗೋಣ. ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳ ಬಳಕೆ ಇರೋದನ್ನು ಗುರುತಿಸಿ. ಇದಕ್ಕೆ ಆಪ್ಷನ್ನು. ಸಂದರ್ಶನದಲ್ಲಿ ಅಧಿಕಾರಿಗಳು ನಿಮಗೆ ಓದು ಬರೋದ್ರಲ್ಲಿ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಅಂದಗಳು ಅಲ್ಲಿದ್ದ ಸೈಕಲನ್ನು ಏರಿ 1 ಸುತ್ತು ಬಂದಳು. ಸರಿಯಾದ ಉತ್ತರ 2ನೇದು ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 81. ವಾಕ್ಯವನ್ನು ಸರಿಪಡಿಸಬೇಕು ಅರ್ಥವತ್ತಾಗಿ ಬರುವಂತೆ.
ಇಲ್ಲಿ ಗಮನ ಇಟ್ಟು ನಾವು ಇದನ್ನು ನೋಡಬೇಕಾಗತ್ತೆ. ಸರಿಯಾದ ಉತ್ತರ ಆಪ್ಷನ್ 3 ನೋಡಿ. ಇಲ್ಲಿ ಎಸ್ ಮೊದಲನೇದು, ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ಎಂಬುದು ಸರಿಯಾದ ಉತ್ತರ. 82 ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ವೈ ಒಕ್ಕಲಿಕ್ಕು, ಹೊಸೆ, ಓವು, ಪ್ರೀತಿ, ಸಾಗಿಸು, ಕೊಲ್ಲು, ಸಂರಕ್ಷಿಸು. ಸರಿಯಾದ ಉತ್ತರವನ್ನು ನಾವು ಈಗ ಸರಿಯಾದ ಉತ್ತರ 4. ವೈ ಸಾಗಿಸು, ಒಕ್ಕಲಿಕ್ಕು, ಕೊಲ್ಲು, ಹೊಸೆ, ಪ್ರೀತಿ, ಓವು, ಸಂರಕ್ಷಿಸು. 83ನೇ ಪ್ರಶ್ನೆಗೆ ಹೊಂದಿಸಿ ಬರೆಯಿರಿ. ಅನ್ವರ್ಥನಾಮ, ಗುಣವಾಚಕ, ಪ್ರಕಾರವಾಚಕ, ಕೃದಂತ ಭಾವನಾಮ. ಅನ್ವರ್ಥನಾಮ ವ್ಯಾಪಾರಿ, ಗುಣವಾಚಕ ಹೊಸ ಬಟ್ಟೆ, ಪ್ರಕಾರವಾಚಕ ಅಂಥದ್ದು, ಕೃದಂತ ಭಾವನಾಮ ನೋಟ. ಹೇಗೆ 3 ಎಲ್ಲಿದೆ? ಹೇಗೆ 3 ಇಲ್ಲಿದೆ, ಎರಡರಲ್ಲೂ ಇದೆ. ಗುಣವಾಚಕವನ್ನು ನೋಡ್ಕೊಳ್ಳೋಣ. ಗುಣವಾಚಕ ನಮಗೆ 1 ಬರಬೇಕು, ಇಲ್ಲಿದೆ ನೋಡಿ. ಪ್ರಕಾರವಾಚಕ 4 ಅಂಥದ್ದು, ಕೃದಂತ ಭಾವನಾಮ. ಇದು ಸರಿಯಾದ ಉತ್ತರ, 3ನೇದು ಸರಿಯಾದ ಉತ್ತರ ಆಪ್ಷನ್. ಮತ್ತೆ ಹೊಂದಿಸಿ ಬರೆಯಿರಿ. ನಿತ್ಯ ನಪುಂಸಕಲಿಂಗ, ವಾಚ್ಯಲಿಂಗ, ಸ್ತ್ರೀ ನಪುಂಸಕಲಿಂಗ, ಪುನ್ನಪುಂಸಕಲಿಂಗ. ದೇವತೆ ಒಲಿಯಿತು, ದಂಡು ಬಂದಿತು, ಚಂದ್ರೋದಯವಾಯಿತು, ನೀನು ತಾಯಿ. ಆಪ್ಷನ್ 2 ಸರಿಯಾದ ಉತ್ತರ. ನಿತ್ಯ ನಪುಂಸಕಲಿಂಗ ದಂಡು ಬಂದಿತು, ವಾಚ್ಯಲಿಂಗ ನೀನು ತಾಯಿ, ಸ್ತ್ರೀ ನಪುಂಸಕಲಿಂಗ ದೇವತೆ ಒಲಿಯಿತು, ಪುನ್ನಪುಂಸಕಲಿಂಗ ಚಂದ್ರೋದಯವಾಯಿತು. 85ನೇ ಪ್ರಶ್ನೆ, ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಗಳು ಮತ್ತು ಅರು, ಇದನ್ನು ನಾವು ಗಮನಿಸಬೇಕಾಗತ್ತೆ. ಈಗ ನೋಡಬೇಕು, ನೋಡೋಣ. ಈಗ 85ನೇ ಪ್ರಶ್ನೆಗೆ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಹೇಳಿ. ಸರಿಯಾದ ಉತ್ತರ 2, ಹೇಳಿಕೆ 2 ಮಾತ್ರ ತಪ್ಪು 85ನೇ ಪ್ರಶ್ನೆ. ಮುಂದೆ 86ನೇ ಪ್ರಶ್ನೆ, ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸಕಲ ಪ್ಲಸ್ ಐಶ್ವರ್ಯ, ಸಕಲೈಶ್ವರ್ಯ ಇದು ವೃದ್ಧಿ ಸಂಧಿಗೆ ಉದಾಹರಣೆ. 87 ನೋಡೋಣ. ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಅವನು, ಅವಳು, ಅವರು, ನೀನು ಎಲ್ಲವೂ ಕೂಡ 3. ಅವನು, ಅವಳು, ಅವರು ಅನ್ನೋದು ಅನ್ಯ ಪುರುಷಕ. ಇಲ್ಲಿ ನಾನು, ನೀನು ಅನ್ನೋದು ಮಧ್ಯಮ ಪುರುಷಕ. ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ? ಬರುವನು, ಬರುತ್ತಾನೆ, ಬಂದನು, ಬಂದಾನು. ಸಂಭವನಾರ್ಥಕ ಆಪ್ಷನ್ 4, ಸಂದೇಹದಲ್ಲಿ ಹೇಳುವಂಥದ್ದು. ಅಪಧರ್ಮ, ಆಪಧರ್ಮ ಇದನ್ನು ಬಿಡಿಸಿ ಬರೆದಾಗ ಆಪತ್ ಪ್ಲಸ್ ಧರ್ಮ ವ್ಯಂಜನ ಸಂಧಿ, ಆದೇಶ ಸಂಧಿಯಲ್ಲಿ ಬರುವಂಥದ್ದು. ತಕರಕ್ಕೆ ದಕರ ಆದೇಶವಾಗಿ ಬರುವಂಥದ್ದು. ಪಯಶಯನ ಪದವನ್ನು ಬಿಡಿಸಿ ಬರೆಯಿರಿ. ಪಯಸ್ ಪ್ಲಸ್ ಶಯನ, ಸಕರಕ್ಕೆ ಶಕಾರ ಆದೇಶ ಆಗುವಂಥದ್ದು. ಆಪ್ಷನ್ 2 ಸರಿಯಾದ ಉತ್ತರ. ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಸಾಧಿತ ಧಾತು, ಸಕರ್ಮಕ ಧಾತು, ಸಹಜ ಧಾತು, ಅಕರ್ಮಕ ಧಾತು. ಇಲ್ಲಿ ಸರಿಯಾದ ಉತ್ತರ ಸಹಜ ಧಾತು. 92ನೇ ಪ್ರಶ್ನೆ, ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ 3ನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ವಿಘಟಿಕ ವಿಗಳಿಗೆ ಉದ್ಘೋಷಣೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಹುಲ್ಲುಬನೆ ಅನ್ನೋದು ಸರಿಯಾದ ಉತ್ತರ. 93ನೇ ಪ್ರಶ್ನೆ, ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ? ಇಲ್ಲಿ ಸರಿಯಾದ ಉತ್ತರ ಪೋರ್ಚುಗೀಸ್ ಎಂಬುದು ಸರಿಯಾಗಿದೆ. 94ನೇ ಪ್ರಶ್ನೆ ನೋಡೋಣ. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ? ಹಳೆಯ ಅನ್ನೋದು ಗುಣವಾಚಕಕ್ಕೆ ಉದಾಹರಣೆಯಾಗಿದೆ. ಹೇಳಿಕೆ, ಅಚ್ಚಗನ್ನಡದಲ್ಲಿ ವಿಸರ್ಗ ಇರುವ ಪದಗಳಿಲ್ಲ. ಬೇರೆ ಭಾಷೆಗಳಿಂದ ಅನ್ಯ ದೇಶ
ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. 95ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿಕೆ ಸಮರ್ಥನೆ ಎರಡೂ ತಪ್ಪಾಗಿವೆ. 96ನೇ ಪ್ರಶ್ನೆ ಮಾರಿಗೌತಣವಾಯಿತು ನಾಳಿನ ಭಾರತವು ಕುಮಾರವ್ಯಾಸರವರು ಬರೆದಿರುವಂತಹ ಒಂದು ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಲ್ಲಿರುವಂತಹ ಒಂದು ಸಾಲಿದು. ಇದು ರೂಪಕಾಲಂಕಾರಕ್ಕೆ ಸೇರಿದೆ. 97ನೇ ಪ್ರಶ್ನೆ ನೋಡೋಣ. ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಇಲ್ಲಿ ಯಾವುದೇ ನಿರ್ಬಂಧ ಇರೋದಿಲ್ಲ, ಲಿಂಗ ನಿರ್ಬಂಧ ಇರೋದಿಲ್ಲ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ. ಇಲ್ಲಿ ನೀಡಿ, ನಡೆಯಲಿ, ಬನ್ನಿ ಅನ್ನೋದು ವಿಧ್ಯರ್ಥಕ ಕ್ರಿಯಾರೂಪ. ಮಾಡೀರಿ ಅನ್ನೋದು ಸಂಭವನಾರ್ಥಕ ಕ್ರಿಯಾಪದ. ಹಾಗಾಗಿ ಇದು ಗುಂಪಿಗೆ ಸೇರುವುದಿಲ್ಲ. ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುವು? ಸರಿಯಾದ ಉತ್ತರ 3 ಅಹಿ, ಉರಗ. 99 ಈಗ ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಇದಕ್ಕೆ ಸರಿಯಾದ ಉತ್ತರ 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಮಾತ್ರ ತಪ್ಪು, ಉಳಿದೆಲ್ಲವೂ ಕೂಡ ಸರಿಯಾಗಿದೆ. ಇದಿಷ್ಟು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಕೀ ಉತ್ತರಗಳನ್ನು ಇಲ್ಲಿ ತಿಳಿಸಲಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಕೀ ಉತ್ತರಗಳು ತಮಗೆ ಅನುಕೂಲವಾಗಿದೆ ಎಂದು ಭಾವಿಸುತ್ತೇನೆ. ಒಂದು ವೇಳೆ ಯಾವುದಾದ್ರೂ ತಪ್ಪಾಗಿದ್ದರೆ ಆದಷ್ಟು ನಾನು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಇಲ್ಲಿ ಉತ್ತರಗಳನ್ನು ನೀಡಿದ್ದೇನೆ. ಯಾವುದಾದರೂ ನಿಮ್ಮ ಗಮನಕ್ಕೆ ಬಂದದ್ದಲ್ಲಿ ಅದನ್ನು ದಯವಿಟ್ಟು ಸ್ವೀಕಾರ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ನಮಸ್ಕಾರ. ಕೊನೆಯಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಕನ್ನಡಾಂಬೆ.